ಕೋಶಕೇಂದ್ರ. ಕೋಶಕೇಂದ್ರವು ಜೀವಕೋಶದ ಅತ್ಯಂತ ಪ್ರಮುಖ ಘಟಕವಾಗಿದ್ದು, ಇದನ್ನು ಜೀವಕೋಶದ ಮೆದುಳು ಅಥವಾ ನಿಯಂತ್ರಣ ಕೇಂದ್ರ ಎಂದು ಕರೆಯಲಾಗುತ್ತದೆ. ಕೋಶಕೇಂದ್ರದ ರಚನೆ ಕೋಶಪೊರೆ, ನ್ಯೂಕ್ಲಿಯರ್ ಎನ್ವಲಪ್. ಇದು ಕೋಶಕೇಂದ್ರವನ್ನು ಆವರಿಸುವ 2 ಪದರುಗಳ ಪೊರೆಯಾಗಿದೆ. ಇದರಲ್ಲಿರುವ ಸಣ್ಣ ರಂಧ್ರಗಳು ಅಂದರೆ ನ್ಯೂಕ್ಲಿಯರ್ ಪೋರ್ಸ್ ಕೋಶಕೇಂದ್ರ ಮತ್ತು ಕೋಶ ದ್ರವ್ಯದ ನಡುವೆ ವಸ್ತುಗಳ ವಿನಿಮಯಕ್ಕೆ ಸಹಕರಿಸುತ್ತವೆ. ನ್ಯೂಕ್ಲಿಯೋಪ್ಲಾಸಂ. ಇದು ಕೋಶಕೇಂದ್ರದ ಒಳಗಿರುವ ದ್ರವರೂಪದ ಪದಾರ್ಥವಾಗಿದೆ. ನ್ಯೂಕ್ಲಿಯೋಲಸ್. ಇದು ಕೋಶಕೇಂದ್ರದ ಒಳಗಿರುವ ದಟ್ಟವಾದ ರಚನೆ. ಇದು ರೈಬೋಸೋಮ್ಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಕ್ರೊಮ್ಯಾಟಿನ್. ಇದು ದಾರದಂತಹ ರಚನೆಯಾಗಿದ್ದು DNA ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶ ವಿಭಜನೆಯ ಸಮಯದಲ್ಲಿ ಇದು ದಪ್ಪವಾಗಿ ಕ್ರೋಮೋಸೋಮ್ಗಳಾಗಿ ಬದಲಾಗುತ್ತದೆ. ವಿದ್ಯಾರ್ಥಿಗಳೇ, ನಿಮಗೀಗ ಒಂದು ಪ್ರಶ್ನೆ ಇದೆ. ಕೋಶಕೇಂದ್ರದ ಪೊರೆ ಎಂದರೇನು? ಇದರ ಉತ್ತರದ ಬಗ್ಗೆ ಯೋಚನೆ ಮಾಡಿ ವಿದ್ಯಾರ್ಥಿಗಳೇ. ಈ ಫ್ಲ್ಯಾಶ್ ಕಾರ್ಡ್ನ ವರ್ಡ್ ವಾಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. PDF ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳು. ಕೋಶಕೇಂದ್ರದ ಪ್ರಮುಖ ಕಾರ್ಯಗಳು. ಇದು ಜೀವಿಗಳ ಗುಣಲಕ್ಷಣಗಳನ್ನು ನಿರ್ಧರಿಸುವ DNA ಅನ್ನು ಹೊಂದಿರುತ್ತದೆ. ಜೀವಕೋಶದ ಬೆಳವಣಿಗೆ, ಚಯಾಪಚಯ ಕ್ರಿಯೆ ಮತ್ತು ಪ್ರೋಟೀನ್ ಸಂಶ್ಲೇಷಣೆಯನ್ನು ಇದು ನಿಯಂತ್ರಿಸುತ್ತದೆ. ಜೀವಕೋಶದಲ್ಲಿಯ ಕೋಶಕೇಂದ್ರವನ್ನು ತೆಗೆದುಹಾಕಿದರೆ ಕೋಶವು ಮೃತವಾಗುವುದು. ಕೋಶ ವಿಭಜನೆ. ಜೀವಕೋಶದ ಸಂತಾನೋತ್ಪತ್ತಿ ಅಥವಾ ವಿಭಜನೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಜೀನು ಅಥವಾ ವಂಶವಾಹಿಗಳ ಮೂಲಕ ಆನುವಂಶಿಕ ಗುಣಗಳನ್ನು ಮುಂದಿನ ಪೀಳಿಗೆಯಲ್ಲಿ ಸಂಕ್ರಮಣ ಮಾಡುವುದು.